ನಮಸ್ಕಾರ. ಮೂವಿ ಶೇರ್ ಮೂವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸ್ಟೋರಿಲಿ ಟ್ವಿಸ್ಟ್ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಅದನ್ನ ನೀವು ಮೂವಿ ನೋಡ್ಬೇಕಾದ್ರೆ ಅನ್ಸುತ್ತೆ ಲೈಕ್ ಏನಾಗುತ್ತೆ ಮುಂದೆ, ಹೇಗೆ ಕನೆಕ್ಷನ್ ಆಗುತ್ತೆ, ಹೇಗೆ ಯಾರಿಗೆ ಕನೆಕ್ಟ್ ಆಗ್ತಾರೆ. ಸೊ ನಮ್ಮ ಕಾರ್ತಿಕ್ ಅವರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಆಲ್ರೆಡಿ ನೀವು ಸೀರಿಯಲ್ ನೋಡಿರ್ಬೋದು. ಒಳ್ಳೆ ಆಕ್ಟರ್ ಅವ್ರು ಆಕ್ಚುಲಿ. ಸೊ ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಈ ಮೂವಿಯಿಂದ. ಇವನ್ ನಮ್ಮ ತನಿಷ್ ಅವರಂತೂ ಒಂದೊಂದು ಸೀನ್ ಅಲ್ಲೂ ತುಂಬಾ ರಗಡ್ ಆಗಿ ಕಾಣಿಸ್ತಿದ್ದಾರೆ. ಅಂದ್ರೆ ಪೊಲೀಸ್ ಪಾತ್ರ ಅಷ್ಟು ಅಚ್ಚುಕಟ್ಟಾಗಿ, ಅಂದ್ರೆ ಆ ಒಂದು ಗತ್ತು, ಆ ಒಂದು ಡೈಲಾಗ್ ಡೆಲಿವರಿ ಆಯ್ತು, ತುಂಬಾ ನೀಟಾಗಿ ತುಂಬಾ ಅದ್ಭುತವಾಗಿ ಅವ್ರ ಸ್ಕ್ರೀನ್ ಕಾಣಿಸ್ತಾರೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಪ್ರಸಿದ್ಧಿಯವರು ಡೈರೆಕ್ಟ್ ಇದಕ್ಕೆ ಸೊ ಎಲ್ಲ ಇಡೀನ ನಮ್ಗೆ ಕೊಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್ ತನಿಷಾ ಹಾಗೆ ನಮ್ಮ ಕಾರ್ತಿಕ್ ಅವರಿಗೆ. ಸಿಆರ್ ಮೂವಿ ನನಗೆ ಕರ್ನಾಟಕದಲ್ಲಿ ಇನ್ನೊಬ್ರು ಮಾಲಾಶ್ರೀ ಮೇಡಮ್ ನೋಡ್ದಂಗೆ ನಮ್ಮ ಟೈಗರ್ ನೋಡಿದಾಗೆ ಆಗಿದೆ. ಆಕ್ಚುಲಿ ಒಳ್ಳೆ ಕ್ಯಾರೆಕ್ಟ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಮಾಲಾಶ್ರೀ ಮೇಡಮ್ ನೋಡ್ತಾ ಇದ್ವಿ ನಾವು, ಇವಾಗ ಅವ್ರು ಮಾಡ್ತಾ ಇಲ್ಲ ಮೂವಿಗಳು ಯಾವ್ದು. ಅದರ ಜಾಗಕ್ಕೆ ಟೈಗರ್ ಬಂದಿದ್ದಾರೆ. ತನಿಷ್ ಅವರು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಅವ್ರ ಕ್ಯಾರೆಕ್ಟರ್ ಆಗಿರ್ಲಿ, ನಮ್ಮ ಕಾರ್ತಿ, ನನ್ನ ತಮ್ಮ ಕಾರ್ತಿ, ಅವನು ತುಂಬಾ ಚೆನ್ನಾಗಿ ಬಂದಿದೆ. ಇಡೀ ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹೇಗ್ ನಮ್ಮ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪ್ರತಿ ಸ್ಕ್ರೀನಲ್ಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿರ್ತಾರೆ. ನಮಗೂ ಕೂಡ, ನಾನು ನಮ್ಮ ನೀತು ನಾವು ಮಾತಾಡ್ತಾ ಇದ್ವಿ, ಏನಿದು, ಏನು ಒಂಥರ ಏನಾಗುತ್ತೆ ಮುಂದೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಇದ್ವಿ. ಬಟ್ ಕೊನೆಗೆ ಬಂದು ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಇಡೀ ಮೂವಿ ಚೆನ್ನಾಗಿ ಮೂಡ್ ಬಂದಿದೆ. ಮೂವಿ ಸಕ್ಸಸ್ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ತಂಡ ಸಕ್ಸಸ್ ಸೆಲೆಬ್ರೇಷನ್ ಮಾಡ್ಲಿ. ಆ ಸೆಲೆಬ್ರೇಷನ್ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಹೀರೋ ಕಿರಣ್ ರಾಜ್ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಅಂದ್ರೆ ಎಲ್ಲರ ಆಕ್ಟಿಂಗ್ ಕೂಡ ಅಷ್ಟು ನ್ಯಾಚುರಲ್ ಆಗಿ, ಅಂದ್ರೆ ಕನೆಕ್ಟ್ ಆಗ್ಬಿಡ್ತೀವಿ ನಾವು ಸ್ಕ್ರೀನ್ ನೋಡ್ತಿರ್ಬೇಕಾದ್ರೆ. ಕತೆ ಒಳಗಡೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಅಷ್ಟು ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ಪ್ರಸಿದ್ಧಿಯವರು. ಸೊ ನಮ್ಮ ತನಿಷಾ ಅಂತೂ ಚಿತ್ರಾನ್ನ ಬುಂದಿ ಮೊಸರನ್ನ ಅಷ್ಟು ಅದ್ಭುತವಾಗಿ ಅವ್ರ ಆಕ್ಟಿಂಗ್ ಹೇಳೋದೇ ಬೇಡ. ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ವಿ ನಮ್ಮ ತನಿಷಾ ಶಿರಾಗಡ್ ಅಂತ, ಲೈಕ್ ಸ್ಕ್ರೀನ್ ಮೇಲೂ ತಿಂದಾಕ್ಬಿಟ್ಟಿದ್ದಾರೆ. ಒಳ್ಳೇದಾಗ್ಲಿ ತನಿಷಾಗೆ. ಇನ್ನು ಮತ್ತು ಹಲವು ಕ್ಯಾರೆಕ್ಟರ್ಗಳು ಸಿಗ್ಲಿ, ಅಂದ್ರೆ ಚಾಲೆಂಜಿಂಗ್ ರೋಲ್ಗಳು ಸಿಗ್ಲಿ. ಯಾಕಂದ್ರೆ ಅವ್ರಿಗೆ ತುಂಬಾ ಕೆಪೇಬಲ್ ಇದೆ, ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಇರುವಂತ ತನಿಷಾ. ಸೊ ಮುಂದೆ ಚಿತ್ರದ ನಸ್ರಿತ್ ಸರ್ ಡೈರೆಕ್ಷನ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಆಕ್ಷನ್ ಮೂಮೆಂಟ್ಸ್ ಅಂತೂ ಸಖತ್ತಾಗಿದೆ. ಇವರು ಈಗ ಫಸ್ಟ್ ಫಿಲಮ್ ಅನ್ಸುತ್ತೆ, ಬಟ್ ಹಂಗ ಅನ್ಸದೆ ಅವ್ರು ಬಂದಾಗ ಒಂಥರ ಗೂಸ್ ಬಂಪ್ಸ್ ಫೀಲ್ ಇದೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಮ್ಯಾಮ್ ಬಗ್ಗೆ ಏನೋ ಹೇಳೋದ್ ಬಿಟ್ಟಿಲ್ಲ. ಅವರು ಬಂದಾಗ ಒಂಥರ ಪವರ್ಫುಲ್ ಫೀಮೇಲ್ ಪವರ್ಫುಲ್ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ, ಅದು ಒಂದು ತುಂಬಾ ಬೇಕಾಗಿತ್ತು. ಸೊ ತುಂಬಾ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೆ ಅವಕಾಶ ಕೊಟ್ಟು ಸಿನಿಮಾ ತೋರಿಸಿದ್ಕೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸಿನಿಮಾ ದೊಡ್ಡ ಹಿಟ್ ಆಗಲಿ. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಹಾಯ್, ಎಲ್ಲರೂ ನಮಸ್ಕಾರ. ನಮ್ಮ ಶೇರ್ದು ಇವತ್ತು ಪ್ರೀಮಿಯರ್ ಶೋ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಮಾಸ್ ಎಲಿಮೆಂಟ್ ಆಗಿದೆ. ಮಾಸನ್ನ ಯಾರ್ಯಾರು ಇಷ್ಟಪಡ್ತಾರೆ ಖಂಡಿತವಾಗಿ ಮೂವಿ ಅವರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ತನಿಷ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಿದ್ಧ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಮಾಸ್ ಎಲಿಮೆಂಟ್ ಇಟ್ಕೊಂಡು ಮಾಡಿದ್ದಾರೆ. ನಾನು ಕೂಡ ತುಂಬಾ ಮಾಸ್ ಆಗಿ ಕಾಣಿಸ್ಕೊತಿದ್ದೀನಿ. ರಾಜ್ಪಾಲ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ರಿಶ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ ಇವರಿಗೆ. ಭುವನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಮಾಸ್ ಎಲಿಮೆಂಟ್ ಇರುವಂತ ಮೂವಿ, ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಥ್ಯಾಂಕ್ ಯು. ಬೇರೆ ಸಿನಿಮಾ ಅಂತ ಅನ್ಬೇಕಾದ್ರೆ ಬೇರೆ ಕಡೆ ಹೋಗಿ ನಾವು ಸಿನಿಮಾ ಹೆಂಗಿದೆ ಅಂತ ಜಡ್ಜ್ ಮಾಡ್ತೀವಿ. ಬಟ್ ಇಲ್ಲಿ ನಮ್ದೇ ಸಿನಿಮಾ ಆಗಿರೋದ್ರಿಂದ ನಮ್ಗೆ ನಾವ್ ಏನೇ ಮಾಡಿದ್ರು ಅದು ತುಂಬಾ ಮುದ್ದಾಗಿನೇ ಕಾಣಿಸುತ್ತೆ. ಸೊ ಈ ಶೇರ್ ಸಿನಿಮಾ ಕೂಡ ನಮ್ಗೆ ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ನಾವು ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೂ ಅಥವಾ ಸಿನಿಮಾ ಮಾಡ್ಬೇಕಾದ್ರೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಆಡಿಯನ್ಸ್ಗೆ ಅದು ಇಷ್ಟ ಆಗುತ್ತೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡೇನೆ ಸಿನಿಮಾ ಮಾಡಿರ್ತೀವಿ. ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಸರ್ ಮ್ಯೂಸಿಕ್ ಮಾಡೋದಾಗಿರ್ಬೋದು, ಪ್ರಸಿದ್ಧ ಸರ್ ಡೈರೆಕ್ಷನ್ ಮಾಡೋದಾಗಿರ್ಬೋದು, ಕೌಶಿಕ್ ಸರ್ ಅವರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿ ಆಕ್ಟರ್ ಆಗಿರ್ಬೋದು, ಎಲ್ಲರೂ ಒಂದು ಹೋಪ್ ಇಟ್ಕೊಂಡು ಸಿನಿಮಾನ ಮಾಡ್ತೀವಿ. ಇವತ್ತು ಸಿನಿಮಾನ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಾಗಿದೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ನಲ್ಲಿ ಸಿನಿಮಾನ ನೋಡಿ ನಮ್ಮ ಸಿನಿಮಾಗಳನ್ನ ಗೆಲ್ಸಿ, ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ನೋಡಿ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಇವತ್ತು ನ್ಯೂ ಫೇಸ್ ಆಗಿ ನನಗೆ ಶೇರ್ ತಂಡ ಇಡೀ ತಂಡ ನನಗೆ ಲಾಂಚ್ ಮಾಡಿದೆ ಇಂಡಸ್ಟ್ರಿಯಲ್ಲಿ. ಸೊ ದಯವಿಟ್ಟು ಎಲ್ಲ ನಿಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ತಿಕ್ ವರ್ಣೇಕರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ ಬಂದಿದ್ದಕ್ಕೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಪ್ರೀಮಿಯರ್ ಶೋ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬಾ ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ ಇದೇ 15ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ. ಜೊತೆಗೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪ್ರಸಿದ್ಧ ಸರ್ ಅಂಡ್ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಅವರು ಸುದರ್ಶನ್ ಸರ್ಗೆ ಅಂಡ್ ಪ್ರತಿ ಎಲ್ಲಾ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಿಮ್ಮೆಲ್ಲರದ್ದು ಕಾಂಟ್ರಿಬ್ಯೂಷನ್ ಇದರಲ್ಲಿದೆ. ನನಗೆ ಕೂತ್ಕೊಂಡು ಪ್ರತಿದಿನ ನನಗೆ ಬ್ರೀಫ್ ಮಾಡ್ತಾ ಬಂದಿದ್ರಿ. ಸೊ ನಿಜಕ್ಕೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ. ಥ್ಯಾಂಕ್ಸ್ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇಷ್ಟು ಜನ ಬಂದು ಇಷ್ಟು ಪ್ರೀತಿ ತೋರಿಸ್ತೀರ ಅಂತ ನಾನು ನಂಬಿರ್ಲಿಲ್ಲ. ಬಟ್ ಎಲ್ಲ ಜನ ಯಾರ್ಯಾರು ಇನ್ವೈಟ್ ಮಾಡಿದೀವಿ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದೀರಾ. ಸೊ ಎಲ್ಲರಿಗೆ ನನ್ನ ಉತ್ಕೃಷ್ಟವಾದ ವಂದನೆಗಳು. ಮತ್ತೆ ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ. ನಮ್ದು ಹೀರೋಯಿನು, ನಮ್ದು ಯಶಸ್ವಿ ಸರ್, ನಮ್ ಕಾರ್ತಿಕ್ ಸರ್, ತನಿಷಾ ಮೇಡಮ್, ಮತ್ತು ಅವ್ರು ಯಾರ್ಯಾರಿಗೆ ಸೆಲೆಬ್ರಿಟೀಸ್ ಇನ್ವೈಟ್ ಮಾಡಿದ್ದಾರೆ, ಪ್ರತಿಯೊಬ್ರು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಕರ್ನಾಟಕ ಜನತೆಗೆ ಕೇಳೋದೇನಂತಂದ್ರೆ, ಹೊಸ ಪ್ರೊಡ್ಯೂಸರ್ ಆಗಿದ್ದೀವಿ, ನಮ್ಗೆ ಎಲ್ಲ ಸಪೋರ್ಟ್ ಮಾಡಿ. ಮತ್ತೆ ಯಾಕೆಂದ್ರೆ ಮೊನ್ನೆ ಬೀದರಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿದೀವಿ, ಒಳ್ಳೆ ಸಕ್ಸಸ್ ಆಗಿದೆ. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ದು ಡೈರೆಕ್ಷನ್, ಮತ್ತೆ ನಮ್ಮ ಎಲ್ಲ ಆರ್ಟಿಸ್ಟ್, ನಮ್ಮ ಹೀರೋಯಿನ್, ಪ್ರತಿಯೊಬ್ರದ್ದು ಎಲ್ಲ ಕ್ಯಾರೆಕ್ಟರ್ ಎಲ್ಲ ಒಳ್ಳೆ ರೀತಿಯಿಂದ ಕೊಟ್ಟಿದ್ದಾರೆ. ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಸೊ ನಾವು ದುಡ್ಡು ಹಾಕಿದ್ಕೆ ನಮ್ಗೇನು ಕಷ್ಟ ಅನ್ಸಿಲ್ಲ ಪಿಕ್ಚರ್ ನೋಡ್ಮೇಲೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲ ಕರ್ನಾಟಕ ಜನತೆದ ಆಶೀರ್ವಾದ ಇರಲಿ. ಎಲ್ಲ ಬಂಧು ಬಳಗ, ಎಲ್ಲ ಸ್ನೇಹಿತರು, ಎಲ್ಲ ಫ್ರೆಂಡ್ಸ್, ಎಲ್ಲ ಕರ್ನಾಟಕ ಜನತೆನ ಆಶೀರ್ವಾದ ಮಾಡಿ ನಮ್ಗೆ ಬೆಳೆಸ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು ಮನೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಈ ಸಿನಿಮಾ ನನಗೆ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಸಿನಿಮಾ ನನಗೆ ಕಂಪ್ಲೀಟ್ ಹೀರೋಯಿನ್ ಲೀಡ್ ಆಗಿ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಐ ಥಿಂಕ್ ಇವತ್ತು ಪ್ರೀಮಿಯರ್ಗೆ ಬಂದಿರೋ ಎಲ್ಲ ಆಡಿಯನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಅಂಡ್ ನಮ್ಮ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಯಶ್ ಶೆಟ್ಟಿ ಅವರು, ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಅವ್ರ ಬಗ್ಗೆ ಹೇಳಕ್ಕೆ ಆಗಲಿಲ್ಲ. ಅಂಡ್ ತನಿಷಾ ಕಾಪ್ರೋದಂತೂ ಓ ಮೈ ಗಾಡ್, ಐ ಥಿಂಕ್ ನಾನೇ ಅವ್ರ ಫೈಟಿಂಗ್ ಎಲ್ಲ ನೋಡಿ ನನ್ ಮಹಾಲಕ್ಷ್ಮಿ ಬಂದಿದ್ರು. ಅಂಡ್ ಕ್ರಿಸ್, ಇವ್ರ ಬಗ್ಗೆ ಅಂತ ಹೇಳ್ಬೇಕು ಅಂತಂದ್ರೆ, ಇವ್ರ ಫಸ್ಟ್ ಸಿನಿಮಾ ಅಂತಾನೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಹಿ ಹ್ಯಾಸ್ ಅ ಗ್ರೇಟ್ ಫ್ಯೂಚರ್ ಅಂತಾನೆ ಹೇಳ್ತೀನಿ. ಸಿನಿಮಾ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಮೇ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊಂಡಿದ್ದೀನಿ. ಅಂತ ನನಗೆ ಮೊನ್ನೆ ಬೀದರ್ ಶೋ ಆದ್ಮೇಲೆ ನನಗೆ ಅಲ್ಲಿಂದಾನೇ ಹೇಳಿದ್ರು, ವಿ ಆರ್ ಆಲ್ ವೆರಿ ಹ್ಯಾಪಿ ಅಂತ. ಹಾಗೆ ಈ ಸಿನಿಮಾ ಅಟ್ಲೀಸ್ಟ್ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗಕ್ಕೆ ನನಗೆ ಎಲ್ಲಾ ಕೋಸ್ಟರ್ಸ್ ನನಗೆ ಸಪೋರ್ಟ್ ಮಾಡಿ, ನಾನು ಹೇಳಿದ್ದನ್ನ ಅವರು ಮನಸ್ಸಿಗೆ ಹಾಕೊಂಡು ಇವತ್ತು ಅಂದ್ರೆ ತುಂಬಾ ಮೆಚುರಿಟಿ ಕಾಣಿಸುತ್ತೆ ಎಲ್ಲಾರ ಆಕ್ಟಿಂಗ್ ಅಲ್ಲೂ. ಅಫ್ಕೋರ್ಸ್ ಅವರೆಲ್ಲ ನನಗಿಂತ ಎಕ್ಸ್ಪೀರಿಯನ್ಸ್ಡ್, ಬಟ್ ಅದು ನಾನು ಹೇಳಿದಂತ ಏನ್ ಕ್ಯಾರೆಕ್ಟರ್ನ ಹೇಳಿದ್ದೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೀ ರೆಕಾರ್ಡಿಂಗ್ ರವಿ ವರ್ಮಾ ಸರ್ ಅಷ್ಟೇ ತುಂಬಾ ಅವರು ಒಬ್ಬರ ನಿರ್ದೇಶಕರಾಗಿ ನನ್ನ ನಿರ್ದೇಶನದಲ್ಲಿ ಅವರು ನನ್ನ ಇದೆಲ್ಲ ಅಂದ್ರೆ ನಾವು ಮೇಕಿಂಗ್ ಎಲ್ಲ ನೋಡಿ ನಾನು ನಿನಗೆ ತುಂಬಾ ಚೆನ್ನಾಗಿ ರೀ ರೆಕಾರ್ಡಿಂಗ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ನನಗೆ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಸೊ ಒನ್ಸ್ ಅಗೇನ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಮೀಡಿಯಾದವರು ಅಂತೂ ಸಾಕಷ್ಟು ನಮ್ಗೆ ಅಂದ್ರೆ ಎಸ್ಪೆಷಲಿ ನಮ್ಮ ಸುಧೀಂದ್ರ ವೆಂಕಟೇಶ್ ಮತ್ತೆ ಪವನ್ ಅವರು ತುಂಬಾ ಮುತುವರ್ಜಿಯಿಂದ ಪಬ್ಲಿಸಿಟಿ ಮಾಡ್ಕೊಟ್ಟಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ಪಬ್ಲಿಸಿಟಿ ಅವ್ರು ಮಾಡ್ತಾ ಇರೋದು. ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇಷ್ಟೊಂದು ಸಾಥ್ ಕೊಡ್ತಾ ಇದ್ದಾರೆ. ನಾನು ತುಂಬಾ ಚಿರಋಣಿ ಸುಧೀಂದ್ರ ಸರ್ಗೆ, ಎಂಟೈರ್ ಮೀಡಿಯಾ ಟೀಮ್ಗೆ. ನಾನು ತುಂಬಾ ನನ್ಗೆ ಈಗ್ಲಿಂದಲ್ಲ, ನನ್ನ ಮೊದಲನೇ ಸಿನಿಮಾ ಇಂದನು ಮೀಡಿಯಾ ಮತ್ತೆ ನನಗೆ ಪ್ರಚಾರ ಅಂತ್ಯಮ ಏನಿದೆ ತುಂಬಾ ಸಾಥ್ ಕೊಟ್ಟಿದ್ದಾರೆ. ನಾನು ತುಂಬಾ ಚಿರಋಣಿ. ಇನ್ನು ಮುಂದೆ ನಾವು ಅಥವಾ ಇಂಡಸ್ಟ್ರಿಗೆ ಬೆಳೆಯಕ್ಕೆ ಎಲ್ಲ ಆರ್ಟಿಸ್ಟ್ಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. 15ನೇ ತಾರೀಕು ಸಿನಿಮಾ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.